ರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟಾಗೆ ಮಾತನಾಡೋದಕ್ಕೆ ಪೇಜಾವರ ಶ್ರೀಗಳಿದ್ದಾರೆ. ಸ್ವಾಮಿಗಳೇ ನಮಸ್ಕಾರ. ತಾವು ಕೂಡ ಕಳೆದ ಸುಮಾರು ದಿನಗಳಿಂದ ಅಯೋಧ್ಯೆಯಲ್ಲಿ ಬೀಡನ್ನು ಬಿಟ್ಟಿದ್ದೀರಿ. ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ತಾವು ಸಂಪೂರ್ಣವಾಗಿ ಪರಿಶೀಲಿಸಿಕೊಂಡು ಅದೆಲ್ಲದರಲ್ಲೂ ಕೂಡ ಭಾಗಿಯಾಗ್ತಾ ಇದ್ದೀರಿ. ಸೊ ಈ ಒಂದು ಮಹೋತ್ಸವದ ಬಗ್ಗೆ ಮಾತನಾಡೋದಾದ್ರೆ, ಮೊನ್ನೆ ದಿವಸ, ಇವತ್ತು ನಾವು ನಿನ್ನೆ ದಿವಸ ಏನು ರಾಮದೇವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಯಿತು, ನಿಲ್ಲಿಸಲಾಯಿತು. ಅದರ ಪಾದದ ಬುಡಭಾಗದಲ್ಲಿ, ತಳಭಾಗದಲ್ಲಿ ಒಂದು ಕೂರ್ಮಪೀಠವನ್ನು ಸ್ಥಾಪನೆ ಮಾಡಲಾಗಿದೆ. ಅಲ್ಲಿ ನವಧಾನ್ಯಗಳು, ಇನ್ನು ನವರತ್ನಗಳು, ಸಪ್ತಧಾತುಗಳು, ಗಜಶಾಲೆ, ಅಶ್ವಶಾಲೆ, ವಲ್ಮೀಕ ಮೊದಲಾದ ಸ್ಥಾನಗಳನ್ನು ತಂದಿರತಕ್ಕಂತಹ ಪವಿತ್ರವಾದ ಮೃತ್ತಿಕೆ, ಇನ್ನು ಗಂಗಾದಿ ತೀರ್ಥಗಳು, ಅವುಗಳನ್ನೆಲ್ಲಲ್ಲಿ ನಿಕ್ಷೇಪ ಮಾಡಲಾಯಿತು. ಅದರ ಮೇಲೆ ಒಂದು ರಾಮ ಯಂತ್ರ ಬರೆದಿರತಕ್ಕಂತಹ ರಾಮಯಂತ್ರವನ್ನು ಅದನ್ನು ಸ್ಥಾಪನೆ ಮಾಡಲಾಯಿತು. ಆ ಬಳಿಕ ಅದರ ಮೇಲೆ ನಿನ್ನೆ ದಿವಸ ರಾಮದೇವರ ವಿಗ್ರಹವನ್ನು ನಿಲ್ಲಿಸಲಾಯಿತು. ಅಲ್ಲಿಂದ ನಿನ್ನೆ ದಿವಸ ಇನ್ನು ಇವತ್ತು ನಡೆಯುವಂತಹ ಎಲ್ಲ ಪೂರ್ವಭಾವಿ ಕಾರ್ಯಗಳಿಗೆ ಪ್ರಾರಂಭದಲ್ಲಿ ಪುಣ್ಯಾಹವಚನ, ನಾಂದಿ ಶ್ರಾದ್ದ, ಋತ್ವಿಗ್ವರಣ, ಅಂದರೆ ಈ ದಿವಸಗಳಲ್ಲಿ ನಡೆಯುವ ಅನೇಕ ಬಗೆಯ ಶಾಂತಿ ಕರ್ಮಗಳು, ಪ್ರಾಯಶ್ಚಿತ್ತ ಕರ್ಮಗಳು, ಇವುಗಳಿಗೆಲ್ಲ ಋತ್ವಿಕ್ಗಳನ್ನು ವರ್ಣನೆ ಮಾಡೋದು, ಅವರಿಗೆಲ್ಲರಿಗೂ ಕೂಡ ಜವಾಬ್ದಾರಿ ಹಂಚಿಕೊಟ್ಟು ನೀವೆಲ್ಲರೂ ಕೂಡ ಈ ಕಾರ್ಯವನ್ನು ನಡೆಸಿಕೊಡಬೇಕು ಅಂತ ಕೇಳುವ ಪ್ರಕ್ರಿಯೆ ಋತ್ವಿಗ್ವರಣ ಅಂತ ಹೇಳಿಕೊಂಡು ಅದು ನಡೆದಿದೆ. ಇವತ್ತು ಬೆಳಿಗ್ಗೆ ಯಜ್ಞಶಾಲೆಗೆ, ಇವೆಲ್ಲ ನಡೆದದ್ದು ನಿನ್ನೆ ಗರ್ಭಗುಡಿಯ ಒಳಗೆ. ಇವತ್ತು ಬೆಳಿಗ್ಗೆ ಯಜ್ಞಶಾಲೆಗೆ ಬಂದು ಅಲ್ಲಿ ಅದಕ್ಕೆ ಯಜ್ಞಕುಂಡಕ್ಕೆ, ಯಜ್ಞಶಾಲೆಗೆ ಬೇಕಾಗಿರುವ ಸಂಸ್ಕಾರಗಳು, ಅಲ್ಲಿ ವಾಸ್ತು ಪೂಜೆ, ಇನ್ನು ಗಣಯಾಗ, ಅಗ್ನಿಜನನ, ಅರಣಿಮಥನ ಪೂರ್ವಕ, ಅರಣಿಮಥನದಿಂದಾಗಿ ಪವಿತ್ರ ಅಗ್ನಿಯನ್ನು ಸೃಷ್ಟಿಸಿ ಅದನ್ನು ಸ್ಥಾಪನೆ ಮಾಡಲಾಗಿದೆ. ಗ್ರಹ ಶಾಂತಿ, ವಾಸ್ತು ಪೂಜೆ, ವಾಸ್ತುಬಲಿ ಮೊದಲಾದವು, ಕುಂಡ ಸಂಸ್ಕಾರ, ವೇದ ಪಾರಾಯಣಗಳು, ನವಗ್ರಹ ಯಾಗ, ಇಂತಹ ಎಲ್ಲ ಸತ್ಕರ್ಮಗಳು ಇವಾಗ ಪ್ರಾರಂಭ ಆಗಿದೆ. ಕೇವಲ ಉಳಿದಿರುವಂತದ್ದು 2 ದಿನಗಳು ಮಾತ್ರ ಧಾರ್ಮಿಕ ವಿಧಿವಿಧಾನಗಳು. ಮೂರನೇ ದಿನಕ್ಕೆ, ಇವತ್ತಿಂದ 3ನೇ ದಿನಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ ಅನ್ನೋದರ ಬಗ್ಗೆ ಇದೆ. ಸೊ ಹಾಗಾಗಿ ಮುಹೂರ್ತ ಒಂದು ಕಡೆ ಆದ್ರೆ ಇನ್ನು 2 ದಿನಗಳ ಕಾಲ ನಡೆಯುವಂತಹ ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಮಾತನಾಡೋದಾದ್ರೆ, ಈಗ ಇಂತಹವು ಶಾಂತಿ ಕರ್ಮಗಳು, ಪ್ರಾಯಶ್ಚಿತ್ತ ಕರ್ಮಗಳು ಅಂತ ಅನೇಕ ಇರ್ತಾವೆ. ಇಷ್ಟು ಸಂಖ್ಯೆಯಲ್ಲಿ ಅದನ್ನೆಲ್ಲ ಯಾಗ ಮಾಡಬೇಕು ಅಂತ ಹೇಳಿಕೊಂಡು ಅಂತಹ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗಿದ್ದಾವೆ. ಅಧಿವಾಸಗಳು, ಪ್ರತಿಮೆಗೆ ಬೇಕಾಗಿರುವ ಜಲಾಧಿವಾಸ, ಶಯ್ಯಾಧಿವಾಸ, ಪುಷ್ಪಾಧಿವಾಸ, ಧಾನ್ಯಾಧಿವಾಸ ಅಂತ ಹೇಳಿಕೊಂಡು ಅನೇಕ ಬಗೆಯ ಅಧಿವಾಸಗಳು ನಡೀಬೇಕು. ಅವೆಲ್ಲೂ ಕೂಡ ಪ್ರಾರಂಭ ಆಗಿದ್ದಾವೆ, ಮುನ್ನಡೀತಾ ಇದ್ದಾವೆ. ಅವಕ್ಕೆಲ್ಲ 2-3 ದಿವಸಗಳಲ್ಲಿ ಹಂಚಿಕೊಂಡದನ್ನು ಮಾಡ್ತಾರೆ. ಈಗಾಗಲೇ ಪ್ರಧಾನ ಅರ್ಚಕರು ಕೂಡ ನೇಮಕಗೊಂಡಿದ್ದಾರೆ. ಅದರ ಸಂಪೂರ್ಣ ಜವಾಬ್ದಾರಿಗಳನ್ನು ಅವರು ಕೂಡ ನಿಭಾಯಿಸಿಕೊಳ್ತಾ ಇದ್ದಾರೆ. ಒಂದು ಕಡೆ ಸಂಪೂರ್ಣವಾಗಿ ಈ ಕಾರ್ಯಕ್ರಮದ ಮಟ್ಟಿಗೆ ಮಾತ್ರ ಅರ್ಚಕರು ಇರ್ತಾರ ಅಥವಾ ಮುಂದುವರಿಸಿಕೊಂಡು ಅದನ್ನ ಹೋಗ್ತಾರ ಹೇಗೆ ಅಂತ, ಕೇವಲ ಈ ಮಹೋತ್ಸವ ಕಾರ್ಯಕ್ರಮಗಳಿಗೆ ಮಾತ್ರ ಅರ್ಚಕರಾಗಿರ್ತಾರ? ಅರ್ಚಕರು ಬೇರೆ, ಈ ವೈದಿಕರು ಬೇರೆ. ಲಕ್ಷ್ಮೀಕಾಂತ್ ಅರ್ಚಕರು, ದೀಕ್ಷಿತರು ಅವರು ಈ ಪ್ರಾಣ ಪ್ರತಿಷ್ಠೆಯ ತನಕ ನಡೆಯುವ ಎಲ್ಲ ಕರ್ಮಾಂಗಗಳೇನಿದ್ದಾವಲ್ಲ ಅದರೆಲ್ಲದರ ಜವಾಬ್ದಾರಿಯನ್ನು ತೆಗೆದುಕೊಂಡವರು ಪ್ರಾಣ ಪ್ರತಿಷ್ಠೆ ಮುಗಿಯುವ ತನಕ ಅವರ ಜವಾಬ್ದಾರಿ ಇರುತ್ತೆ, ಮುನ್ನಡೆಯುತ್ತೆ. ಸಾಕಷ್ಟು ಭಾರತೀಯರ ಕನಸಾಗಿತ್ತು ರಾಮ ಮಂದಿರ ನಿರ್ಮಾಣ ಆಗಬೇಕು, ರಾಮನ ಮತ್ತೆ ಅದೇ ಜಾಗದಲ್ಲಿ ತನ್ನ ಮೂಲ ಸ್ಥಾನವನ್ನು ಸೇರಿಕೊಳ್ಬೇಕು ಅನ್ನೋದ್ರ ಬಗ್ಗೆ. ಈಗ ಆ ಕ್ಷಣಕ್ಕೂ ಕೂಡ ಭಾರತೀಯರ ನಿರೀಕ್ಷೆಗಳು ಸಾಕಾರಗೊಳ್ಳುವಂತಹ ಸಮಯ. ಅವಶ್ಯವಾಗಿ 1-2 ವರ್ಷ ಅಲ್ಲ, 500-600 ವರ್ಷಗಳ ಕಾಲದಿಂದ ನಡೆದ ಪ್ರಯತ್ನ. 500-600 ವರ್ಷ ಅಂತ ಹೇಳಿದ್ರೆ ಸುಮಾರು 10-20 ತಲೆಮಾರುಗಳು. ಆ ತನಕವೂ ಕೂಡ ತ್ರೇತಾಯುಗದ ರಾಮ, ದ್ವಾಪರ ಯುಗದ ಕಳೆದ ಇವತ್ತು ಕಲಿಯುಗದಲ್ಲಿಯೂ 5,000 ವರ್ಷಗಳು ಸಂದು ಇಷ್ಟು ವರ್ಷ ತನಕವೂ ಕೂಡ ಆ ರಾಮನ ಮೇಲೆ ಇರತಕ್ಕಂತಹ ಭಕ್ತಿ, ಶ್ರದ್ಧೆ, ಆದರ, ನಂಬಿಕೆ ಅದನ್ನು ಇನಿತೂ ಕೂಡ ಕಡಿಮೆ ಮಾಡಿಕೊಳ್ಳದೆ ಆ ಹೋರಾಟದ ಆ ಕಾವನ್ನು ಕೂಡ ಅದನ್ನು ಹಾಗೆ ಉಳಿಸಿಕೊಂಡು ಬಂದು ಇವತ್ತು ಆ ಕಾರ್ಯ ಕೈಗೂಡ್ತಾ ಇದೆ ಅಂತಂದ್ರೆ
ಇದು ಭಾರತದ ಭವ್ಯ ಇತಿಹಾಸ ಅದು ಮರುಕಳಿಸ್ತಾ ಇದೆ. ಇವತ್ತು ಮತ್ತೆ ಆ ಇಲ್ಲಿನ ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಶಕ್ತಿ ಅದು ಪುನಃ ಬೆಳಗ್ತಾ ಇದೆ.